ಗ್ರಹಣ ಬಿಟ್ಟ ನಂತರದ ಪ್ರಕ್ರಿಯೆಗಳೇನೇನು? ಗ್ರಹಣದಲ್ಲಿ ಏನಾಗ್ತಾರೆ ಅಂದರೆ, ಈಗ ನಮ್ಮ ಗುರುಗಳು ಹೇಳಿದಂತೆ ನಾನು ಜೊತೆಗೆ ಒಂದೆರಡು ವಿಚಾರವನ್ನು ಅದ್ರ ಜೊತೆಲೇ ಏನೇನು ಕೊಡಬೇಕು ಅಂತ ಅದು ಸೇರಿಸ್ತೀನಿ ಅದರಲ್ಲಿ. ಅಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ, ರಾಹು ಅಂದರೆ ಮೊದಲು ಬೆಳ್ಳಿಯ ಸರ್ಪ, ಅವ್ರು ಹೇಳಿದ್ರು ತಟ್ಟೆಯಲ್ಲಿ ಅಕ್ಕಿಯನ್ನಿಟ್ಟು ಒಂದು ಬೆಳ್ಳಿಯ ಸರ್ಪವನ್ನು, ಚಂದ್ರ ಅಂದರೆ ಬೆಳ್ಳಿ, ಇವರ ಮೇಲಿರ್ತಾ ಕೆಟ್ಟ ಕಲ್ಮಶ ದೋಷಗಳು ಎಲ್ಲವೂ ಸಹಿತ, ಚಂದ್ರ ಅಂದರೆ ಅವನೇ ಮನಸ್ಸಿಗೆ ಕಾರಕ ಅಂತ ಹೇಳಿರೋರು, ಕೆಟ್ಟದ್ದು ಎಲ್ಲವನ್ನು ಸಹಿತ ಅದನ್ನು ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದೀನಿ ಅಂತೇಳಿ ಚಂದ್ರ ಅಂದರೆ ಬೆಳ್ಳಿಯ ಚೂರುಗಳನ್ನು, ತೊಂಡಲ ಅಕ್ಕಿಯನ್ನು, ಉದ್ದಿನ ಬೇಳೆಯನ್ನು ಇದೆಲ್ಲ ಇಟ್ಟು ನಾವು ಆ ಸಮಯದಲ್ಲಿ ನಾವು ತುಪ್ಪದ ದೀಪವನ್ನು ಹಚ್ಚಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡಬೇಕು. ಯಾವ್ಯಾವ ರಾಶಿಗಳಿಗೆ ಯಾವ ನಕ್ಷತ್ರಗಳಿಗೆ ಕೆಡಕಾಗುವಂಥದ್ದು ಅದನ್ನು ಅದರಿಂದ ಯಾವ ರೀತಿ ಹೊರಗಡೆ ಬರಬೇಕು ಗುರುಗಳು ಹೇಳಿದ್ರು, ತಾವು ಹೇಳಿದ್ರಿ. ಒಳ್ಳೊಳ್ಳೆದಾಗುವಂಥದ್ದು ಯಾವ್ಯಾವ ನಕ್ಷತ್ರ ರಾಶಿಗಳನ್ನ ಹೇಳಿ. ಒಳ್ಳೆಯದಾಗತಕ್ಕಂಥದ್ದು ಇಲ್ಲಿ ಒಂದು ನಾವು ಹೇಳಬೇಕಾಗಿದ್ದು ಇದೆ ಅನಿಸುತ್ತೆ ಮನುಶ್ರೀ ಶರ್ಮಾಜಿಯವರೇ. ಇವರ ಪ್ರಶ್ನೆ ಬಹಳ ಎಫೆಕ್ಟಿವ್ ಆಗಿತ್ತು. ಗ್ರಹಣದ ನಂತರ ಏನು ಮಾಡಬೇಕು ಅಂತ ಬಹಳ ಮುಖ್ಯವಾದಂಥದ್ದು. ಕೋಟ್ಯಾಂತರ ಜನ ಪ್ರೇಕ್ಷಕ ಪ್ರಭುಗಳು ಆ ಪ್ರಶ್ನೆಗಾಗಿ ಆ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ. ಗ್ರಹಣ ಬಿಟ್ಟ ನಂತರದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಬೇಕು. ತಣ್ಣೀರು ಸ್ನಾನವೇ ವಿಶೇಷ, ಅಥವಾ ಬಿಸಿನೀರು ಸ್ನಾನವೂ ಆಗ್ಬೋದು. ಸ್ನಾನ ಮಾಡಿ ದೇವ್ರ ಮನೇನ ಅಥವಾ ದೇವರು ಇಟ್ಟಿರ್ತಕ್ಕಂಥ ಸ್ಥಳವನ್ನು ಶುದ್ಧ ಮಾಡಿ ಆ ದೀಪನ ತೊಳೆದು ಹೊಸದಾಗಿ ದೀಪ ಹಚ್ಚಿ, ಮತ್ತು ಮನೆಯಲ್ಲಿರ್ತಕ್ಕಂತಹ ಎಲ್ಲ ಥರದ ಕಲ್ಮಶವನ್ನು, ಅಂತಂದರೆ ಬಲೆ ಕಟ್ಟಿರುತ್ತೆ ಅಥವಾ ಇನ್ನೆಲ್ಲೋ ಒಂದಿಷ್ಟು ಕಸ ಮತ್ತೊಂದು ಮರದೊಂದು ಕಸ ಮೊಸರುಗಳಿರುತ್ತೆ, ಅದಷ್ಟನ್ನು ಸ್ವಚ್ಛ ಮಾಡಿ ಮನೆಗೆ ಸಾಧ್ಯವಾದರೆ ಗೋಮೂತ್ರ, ಸುರಭರ್ ವೈಷ್ಣವೀ ಮಾತಾ ಸುರ ಲೋಕೆ ಮಹೀಯತೆ, ಗೋವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಂತಹ ಸಂಸ್ಕೃತಿ ನಮ್ಮದು. ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿ ಮನೆಯನ್ನೆಲ್ಲ ಒಂದು ಸರಿ ಒರೆಸಿ ಸ್ವಚ್ಛ ಮಾಡಿ. ಅದಾಗದೇ ಇದ್ದರೆ ಯೋಚನೆ ಮಾಡಬೇಕಾಗಿದ್ದಿಲ್ಲ. ಸರ್ವಸ್ಯ ಭೇಷಜಿ ಎಂದಂಥ ಇನ್ನೂ ದೊಡ್ಡ ಸಂಸ್ಕೃತಿ ನಮ್ಮದು ನೀರು. ಅಲ್ಲಿ ನೋಡಿ ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತವಾದಂಥದ್ದು ಅಂತ. ಯಾವುದೇ ನೀರು ತಗೊಂಡ್ರು, ನಾವು ಬಾವಿಯಿಂದ ನೀರು ತಗೊಂಡಿರ್ಬೋದು, ಕಾವೇರಿ ವಾಟರ್ ಆಗ್ಬೋದು, ಗಂಗೆ ಚೈಮನೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸುನಿಧಿಂಕುರು. ಎಂಥ ಅದ್ಭುತವಾದ ಕಲ್ಪನೆ ಭಾರತೀಯ ಕಲ್ಪನೆ. ಸೊ ಯಾವುದು ಸಿಕ್ಕಲಿಲ್ಲ ಅಂತ ನೀರನ್ನ ಪ್ರೋಕ್ಷಣೆ ಮಾಡಿ ಅದು ಪರಿಹಾರ ಆಗಿ ಸ್ವಚ್ಛ ಮಾಡಿ ಮನೆನ, ತುಳಸಿಗೆ ದೀಪ ಹಚ್ಚಿ, ಮನೆ ಮುಂದೆ ದೀಪ ಹಚ್ಚಿ, ರಂಗೋಲೆ ಇಟ್ಟು ದೀಪ ಹಚ್ಚಿಬಿಟ್ಟು, ಅನಂತರ ತಮ್ಮ ನಿತ್ಯ ಕರ್ಮ, ಕಾಫಿ ಮಾಡ್ಕೊಳ್ಳೋದು, ತಿಂಡಿ ಮಾಡ್ಕೊಳ್ಳೋದು, ಅದೇನಿರುತ್ತೆ ನಿತ್ಯ ಕರ್ಮ, ಅದನ್ನು ಮಾಡಿ. ಹಾಸಿಗೆ ಬಟ್ಟೆ, ದಿವಸ ಉಪಯೋಗಿಸ್ತಕ್ಕಂಥ ಹಾಸಿಗೆ ಬೆಡ್ಶೀಟು ಮತ್ತೊಂದು ಬರೋದನ್ನು ಗ್ರಹಣದ ಮಾರನ ದಿವಸ ಒಗಿರಿ. ಅದು ಅತ್ಯವಶ್ಯಕ. ನಿಮ್ಮ ಎಲ್ಲ ಥರದ ಗ್ರಹಚಾರ, ಸಮಸ್ಯೆ, ತಾಪತ್ರಗಳನ್ನು ಮುಕ್ತರಾಗೋದಕ್ಕೆ ಒಂದಿಷ್ಟು ಪ್ರಯತ್ನ, ಅದರಿಂದ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಓಕೆ ಸರ್, ತಾವು ಹೇಳ್ತಾ ಇದ್ರಿ ಯಾವ್ಯಾವ ನಕ್ಷತ್ರ ಮತ್ತು ರಾಶಿಗೆ ತುಂಬ ಒಳ್ಳೆಯದು ಅಂತ. ಕನ್ಯಾ ರಾಶಿಯವರಿಗೆ ತುಂಬ ಈ ಒಂದು ಗ್ರಹಣ ಆದ ನಂತರ ಒಳ್ಳೆಯದಾಗ್ತಾರೆ. ಮತ್ತು ಮಿಥುನ ರಾಶಿಯವರಿಗೆ ಸಹಿತ ಈ ಗ್ರಹಣದಿಂದ ಒಳ್ಳೆಯದಾಗ್ತಾರೆ. ಕುಂಭರಾಶಿಯವರಿಗೆ ಈ ಒಂದು ಗ್ರಹಣ ಒಳ್ಳೆಯದು ಕಾಣ್ತಾರೆ. ಮಕರ ರಾಶಿಯವರಿಗೆ ಈ ಒಂದು ಗ್ರಹಣ ಉತ್ತಮವಾದ ಫಲನ ಕೊಡುತ್ತೆ ಅಂತೇಳ ಗಾರ್ಗ್ಯ ಋಷಿಗಳು ಇಂತಿಂಥ ಭಾವದಲ್ಲಿ ಇಂತಿಂಥ ರಾಶಿಯಲ್ಲಿ ಜನ್ಮ ರಾಶಿಯಿಂದ ಎಷ್ಟನೇ ಮನೆಗೆ ಗ್ರಹಣ ಹಿಡಿತಾ ಇದೆ ಅನ್ನತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಅವರೆಲ್ಲ ಹೇಳಿದ್ದಾರೆ. ಅಷ್ಟೂ ರಾಶಿಯವರಿಗೆ ಉತ್ತಮವಾಗಿರ್ತಾರೆ. ಇನ್ನೊಂದು ರಿಪೀಟ್ ಮಾಡಿ ನಕ್ಷತ್ರ ಮತ್ತು ರಾಶಿನ. ಈಗ ಮೊದಲನೇದಾಗಿ ಉತ್ತಮ ಒಳ್ಳೆಯದಾಗತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ಗ್ರಹಣದಿಂದ ಒಳ್ಳೆಯದಾಗುತ್ತದೆ. ಮಿಥುನ ರಾಶಿಯವರಿಗೆ ಗ್ರಹಣದಿಂದ ಒಳ್ಳೆಯದು ಕಾಣ್ತಾ ಇದೆ. ಕುಂಭರಾಶಿಯವರಿಗೆ ಒಳ್ಳೆಯದಾಗ್ತದೆ. ಮಕರ ರಾಶಿಯವರಿಗೆ ಸಹಿತ ಈ ಒಂದು ಗ್ರಹಣದಿಂದ ಒಳ್ಳೆಯದು ಕಾಣ್ತಾರೆ. ಸೊ ಈಗ ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಗ್ರಹಣದ ಬಗ್ಗೆ ಇರ್ತಕ್ಕಂಥ ಭಯದ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ವೀಕ್ಷಕರು ಏನು ಹೇಳಕ್ಕೆ ಬಯಸ್ತೀರಿ? ಈ ಒಂದು ಗ್ರಹಣ ಬಹಳ ವಿಶೇಷವಾಗಿ ಚಂದ್ರಗ್ರಹಣ, ನಮಗೆ 2 ಗ್ರಹಣ ಮಧ್ಯನ ಮೊದಲನೇ ಗ್ರಹಣ ಬರ್ತಾ ಇದೆ. ಇದು ಸಂಪೂರ್ಣವಾಗಿ ನಮಗೆ ಸಿದ್ಧಿ ಮಾಡತಕ್ಕಂಥ ವಿಶೇಷವಾದ ಗ್ರಹಣ ಅಂತ ಅನಿಸ್ಕೋತಾ ಇದೆ. ಆದ್ದರಿಂದ ನಿಮ್ಮ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ದೋಷವಿದ್ದರೆ ದೂರ ಆಗಲಿಕ್ಕೆ, ಆ ದೇವಿಯ ಪ್ರಾರ್ಥನೆ ಮಾಡಲಿಕ್ಕೆ ಸಿಕ್ಕಿರುತ್ತ 3 ಗಂಟೆಗಳ ಕಾಲ ಈ ಒಂದು ಸಮಯ ಸಿಕ್ಕಿದೆ. ನಿಮಗೆಲ್ಲ ವೀಕ್ಷಕ ಬಂಧುಗಳು ಎಲ್ಲರೂ ಸಹಿತ ನೋಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಯಾವ್ಯಾವ ರಾಶಿಗೆ ಯಾವ್ಯಾವ ತೊಂದರೆಗಳು ಕಾಣಬಹುದು ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ವಿ. ಆದ್ದರಿಂದ ವೈಯಕ್ತಿಕ ಪ್ರತಿಯೊಬ್ಬರಿಗೂ ಅಲ್ಲ, ನೀವೆಲ್ಲರೂ ಸಹಿತ ನಮ್ಮ ರಾಜ್ಯ ರಕ್ಷಣೆ, ನಮ್ಮ ರಕ್ಷಣೆ, ದೇಶ ರಕ್ಷಣೆಗೋಸ್ಕರ ಎಲ್ಲರೂ ಸಹಿತ ದೇವಸ್ಥಾನದಲ್ಲಿ ಸನಾತನ ಧರ್ಮದ ಆಧಾರದಂತೆ ನಾವು ನಿಮಗೆಲ್ಲ ಹೇಳಿದ್ದೀವಿ. ಅದನ್ನು ನೀವೆಲ್ಲ ಆಚರಿಸಬೇಕು ಅಂತ ಹೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸರ್, ತಾವೇನು ಹೇಳ್ತೀರಿ ಕೊನೆಯದಾಗಿ? ನನ್ನ ಮಿತ್ರರು ಹೇಳಿದ್ದಾರೆ, ಚತುರ್ಭುಜೆ ಚಂದ್ರ ಕಲಾ ವತಂಸೆ ಕುಚೋನ್ನತೆ ಕುಂಕುಮರಾಘ ಶೋಣೆ
ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪ ಬಾಣಚಾಪ ಹಸ್ತೆ ನಮಸ್ತೆ ಜಗದೇಕ ಮಾತಃ. ಆ ಜಗನ್ಮಾತೆಯ ಚರಣ ಕಮಲಗಳಿಗೆ ಶ್ರದ್ಧಾಭಕ್ತಿಯಿಂದ ಶರಣಾಗಿ. ಪ್ಲೀಸ್ ಕನೆಕ್ಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ದ ಫೀಟ್ ಆಫ್ ಡಿವಿನಿಟಿ. ಅಷ್ಟು ಅದಕ್ಕೆ ಯಾವ ರೂಪ ಯಾವ ದಾರಿ ಅಂತಕ್ಕಂಥದ್ದು ನೀವೇ ನಿರ್ಣಯ ಮಾಡಿ. ಅಂತೂ ಭಗವಂತನ ಜಗನ್ಮಾತೆಯ ಪ್ರಾರ್ಥನೆ ಆ ಕಾಲದಲ್ಲಿ. ಮತ್ತು ಮನೆ ಮುಂದೆ ಒಂದು ದೀಪ ಹಚ್ಚಿಡಿ, ದೇವ್ರ ಮುಂದೆ ಒಂದು ದೀಪ ಹಚ್ಚಿಡಿ. ಹೊಟ್ಟೆನ ಖಾಲಿ ಇಟ್ಟುಕೊಂಡು ಶೌಚಾಲಯಗಳನ್ನು ಉಪಯೋಗಿಸೋದನ್ನು ಮಾಡಬೇಡಿ. ತಮ್ಮ ಕೈಲಾದಂಥದ್ದನ್ನು ದಾನವನ್ನು ಮಾಡಿ ಅವತ್ತು ಆ ಒಂದು ಸಂದರ್ಭದಲ್ಲಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ, ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಪರಿಪೂರ್ಣವಾದ ಆರೋಗ್ಯ ಬರುತ್ತೆ. ಇದರ ಹೊರತಾಗಿ ಇನ್ನೊಂದೇನಪ್ಪ ಅಂದರೆ, ನಿಮ್ಮೆಲ್ಲ ಈ ಎಲ್ಲ ಪ್ರೇಕ್ಷಕ ಪ್ರಭುಗಳ ಪರವಾಗಿ ಅಭಿಮಾನಿಗಳ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಥಾ ವೈಕುಂಠ ನಗರೇ ಯಥಾ ವೈ ಕ್ಷೀರಸಾಗರೇ ತಥಾ ಮದ್ಭವನೆ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾ ಸಹ. ಎಲ್ಲರಿಗೂ ಶುಭವನ್ನು ಮಂಗಳವನ್ನು ಉಂಟು ಮಾಡಲಿ. ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಓಕೆ, ಸೊ ಭಾನುಪ್ರಕಾಶ್ ಶರ್ಮಾ ಅವರು ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ರಿ ನಮ್ಮ ಜೊತೆಗೆ. ಗ್ರಹಣದ ಬಗ್ಗೆ ಸಾಕಷ್ಟು ವಿವರಗಳನ್ನ ತಿಳಿಸ್ಕೊಟ್ರಿ, ತಮಗೆ ಧನ್ಯವಾದಗಳು ಸರ್. ಅದೇ ರೀತಿ ದೈವಿಜ್ಞ ಸ್ವಾಮೀಜಿಗಳೇ ತಾವು ಕೂಡ ಸಾಕಷ್ಟು ಮಾತಾಡಿದ್ರಿ, ಸಾಕಷ್ಟು ವಿವರಗಳನ್ನ ಕೊಟ್ಟರಿ, ತಮಗೂ ಕೂಡ ಧನ್ಯವಾದಗಳು. ನನ್ನ ಅಭಿಪ್ರಾಯವನ್ನು ಅಲ್ಪ ತಿಳುವಳಿಕೆಯನ್ನು ಪ್ರೇಕ್ಷಕ ಪ್ರಭುಗಳಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಿಮಗೆ ಮತ್ತು ಈ ಅತ್ಯಂತ ಜನಪ್ರಿಯ ವಾಹಿನಿಯಾದಂತಹ ಸುವರ್ಣ 24/7ಗೆ ಧನ್ಯವಾದಗಳು. ಇದು ಗ್ರಹಣದ ವಿಶೇಷ. ಗ್ರಹಣ ಅಂದಾಕ್ಷಣ ನಮಗೆ ಭಯ ಆವರಿಸ್ಕೊಂಡ್ಬಿಡುತ್ತೆ. ಒಂದು ಲೆಕ್ಕದಲ್ಲಿ ಬುದ್ಧಿಗೆ ಗ್ರಹಣ ಬಡಿಯೋದು ಅನ್ನೋದು ಇದೆ ನೋಡಿ. ಇದೆಲ್ಲದರ ಜೊತೆಗೆ ಗ್ರಹಣ ಅಂದ್ರೇನು, ಗ್ರಹಣ ಯಾಕೆ ಬರುತ್ತೆ, ಗ್ರಹಣದಲ್ಲಿ ನಾವು ಅನುಸರಿಸಬೇಕಾದಂಥ ಪದ್ಧತಿಗಳೇನು, ಅದನ್ನು ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನ ಇವತ್ತಿನ ವಿಶೇಷ ಕಾರ್ಯಕ್ರಮ. ಇದೆಲ್ಲದರ ಜೊತೆಗೆ ಏನು ಅಂದರೆ, ಹೇಳಿದ್ದನ್ನು ಫಾಲೋ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ದೇಹವನ್ನು ದಂಡಿಸಬೇಕು, ಮನಸ್ಸನ್ನು ಒಂದು ಕಡೆ ನಿಲ್ಲಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಈ ಸಂದರ್ಭದಲ್ಲಿ. ಅಂದರೆ ದೇವರಿಗೆ ಶರಣಾಗಬೇಕು ಅಂತ. ಎಷ್ಟು ಅದ್ಭುತವಾಗಿದೆ ನೋಡಿ ಇದು. ಯಾಕಂದರೆ ನಮ್ಮಲ್ಲಿ ಶರಣಾಗತಿಯೇ ಎಲ್ಲದರ ಮಾರ್ಗದರ್ಶಕ. ಸೊ ಹೀಗಾಗಿ ಏನು ಅಂತಂದರೆ, ನಾವು ಪರಮಾತ್ಮನಿಗೆ ಶರಣಾಗಲಿಕ್ಕೆ ಇದೊಂದು ಅದ್ಭುತವಾದಂಥ ಒಂದು ಅವಕಾಶ. ಬಹುಶಃ ಏನಂದರೆ, ಇವರಿಬ್ಬರೂ ಹೇಳಿದಂಥ ಮಾತುಗಳು ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಕೇವಲ ಏನಂದರೆ ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಕೇವಲ ಏನಂದರೆ ಎಲ್ಲ ಈ ಗೋಮೂತ್ರವನ್ನು ಸಿಂಪಡಿಸಿ, ನೀರಿಂದ ಸಿಂಪಡಿಸಿ ಸ್ವಚ್ಛ ಮಾಡ್ಕೊಳ್ಳೋದಲ್ಲ, ನಾವು ಮೈ ತೊಳ್ಕೊಂಡು ಸ್ವಚ್ಛ ಆಗೋದಲ್ಲ. ಇದೆಲ್ಲದರ ಜೊತೆಗೆ ಗ್ರಹಣ ಅನ್ನುವಂಥದ್ದು ಒಂದು ಮನಸ್ಸಿನ ಸ್ವಚ್ಛತೆಗೂ ಕೂಡ ಒಂದು ಮುನ್ನಡಿಯಾಗಲಿ. ಯಾಕಂದರೆ ಮನಸ್ಸಿನ ಸ್ವಚ್ಛತೆ ಇದ್ದಾಗ ಮಾತ್ರ ಬಹುಶಃ ಏನು ಅಂದರೆ ಈ ಮಿಕ್ಕೆಲ್ಲ ಪರಿಸರದ ಒಂದು ಸ್ವಚ್ಛತೆ ಬರಲಿಕ್ಕೆ ಸಾಧ್ಯ. ಅದಾಗಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.